ಹಾಯ್ ಫ್ರೆಂಡ್ಸ್, ಭಾರತದ ಅತ್ಯಂತ ಶ್ರೀಮಂತ ಮತ್ತು ತಾಂತ್ರಿಕವಾಗಿ ಮುಂದುವರಿದ ರಾಜ್ಯಗಳಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ಪಾಲು ಅತ್ಯಧಿಕ. ಆದರೆ ನಮ್ಮ ರಾಜ್ಯದ ಇಡೀ ಆರ್ಥಿಕತೆಯನ್ನು ಮುನ್ನಡೆಸುತ್ತಿರುವ ಅಸಲಿ ಶ್ರೀಮಂತ ಜಿಲ್ಲೆಗಳು ಯಾವುದು ಎಂದು ನಿಮಗೆ ಗೊತ್ತಾ? ಕೇವಲ ಬೆಂಗಳೂರು ಮಾತ್ರ ಶ್ರೀಮಂತ ಜಿಲ್ಲೆ ಅಂದುಕೊಂಡಿದ್ದರೆ ನಿಮ್ಮ ಊಹೆ ತಪ್ಪು. ಇಂದಿನ ಈ ವಿಡಿಯೋದಲ್ಲಿ ನಾವು GDP ಮತ್ತು ತಲಾ ಆದಾಯದ ಆಧಾರದ ಮೇಲೆ ಕರ್ನಾಟಕದ ಟಾಪ್ 5 ಶ್ರೀಮಂತ ಜಿಲ್ಲೆಗಳು ಮತ್ತು ಅವುಗಳ ಆರ್ಥಿಕತೆಯ ರಹಸ್ಯವೇನು ಎಂಬುದನ್ನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಳ್ಳಿ. ನಂಬರ್ 5, ಕಾಫಿ ನಾಡು ಚಿಕ್ಕಮಗಳೂರು. ನಮ್ಮ ಲೀಸ್ಟಿನ 5ನೇ ಸ್ಥಾನದಲ್ಲಿರುವುದು ಮಲೆನಾಡಿನ ಸೌಂದರ್ಯ ಚಿಕ್ಕಮಗಳೂರು. ಹೌದು ಫ್ರೆಂಡ್ಸ್, ಕೇವಲ ಪ್ರಕೃತಿ ಸೌಂದರ್ಯ ಅಷ್ಟೇ ಅಲ್ಲದೆ ಆರ್ಥಿಕತೆಯಲ್ಲೂ ಈ ಜಿಲ್ಲೆ ಸಖತ್ ಸ್ಟ್ರಾಂಗ್ ಆಗಿ ಎದ್ದು ನಿಂತಿದೆ. ಇಲ್ಲಿನ ಪ್ರೀಮಿಯಂ ಕಾಫಿ ಜಗತ್ತಿನ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತಾಗುತ್ತಿದೆ. ಇದರೊಂದಿಗೆ ಇಲ್ಲಿನ ಮೆಣಸು, ಏಲಕ್ಕಿ ಹಾಗೂ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಚಿಗುರಿರುವ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಪ್ರವಾಸೋದ್ಯಮವೂ ಸಹ ಈ ಜಿಲ್ಲೆಯ ತಲಾ ಆದಾಯವನ್ನು ಬರೋಬ್ಬರಿ 4.9 ಲಕ್ಷಕ್ಕೆ ಕೊಂಡೊಯ್ದಿದೆ. ಇದರೊಂದಿಗೆ ಚಿಕ್ಕಮಗಳೂರು ಈ ಲಿಸ್ಟಿನ 5ನೇ ಸ್ಥಾನದಲ್ಲಿದೆ. ನಂಬರ್ 4, ಬೆಳಗಾವಿ ಮತ್ತು ಮೈಸೂರು. ನಮ್ಮ ಲಿಸ್ಟಿನ 4ನೇ ಸ್ಥಾನದಲ್ಲಿ GDP ರೇಟಿಂಗ್ಸ್ನಲ್ಲಿ ಕಠಿಣ ಪೈಪೋಟಿ ನೀಡುವ ಬೆಳಗಾವಿ ಮತ್ತು ಮೈಸೂರು ಜಿಲ್ಲೆಗಳಿವೆ. ಬೆಳಗಾವಿ ಜಿಲ್ಲೆಯು ಭಾರೀ ಇಂಜಿನಿಯರಿಂಗ್, ಏರೋಸ್ಪೇಸ್ ಬಿಡಿಭಾಗಗಳ ತಯಾರಿಕಾ ಕಾರ್ಖಾನೆಗಳು ಹಾಗೂ ಸಕ್ಕರೆ ಕಾರ್ಖಾನೆಗಳ ದೊಡ್ಡ ಹಬ್ ಆಗಿ ಬೆಳಗಾವಿ ಬೆಳೆದಿದೆ. ಇದೇ 4ನೇ ಸ್ಥಾನದಲ್ಲಿ ಮೈಸೂರು ಸಹ ಕಾಣಿಸಿಕೊಂಡಿದೆ. ಸಾಂಸ್ಕೃತಿಕ ನಗರಿ ಮೈಸೂರು ಪ್ರವಾಸೋದ್ಯಮದ ಜೊತೆಗೆ ರೇಷ್ಮೆ, ಶ್ರೀಗಂಧ ಮತ್ತು ಬೆಂಗಳೂರಿನ ನಂತರ ಅತಿ ವೇಗವಾಗಿ ಬೆಳೆಯುತ್ತಿರುವ IT ಹಬ್ ಆಗಿ ರಾಜ್ಯಕ್ಕೆ ಕೋಟ್ಯಾಂತರ ರೂಪಾಯಿ ತಲಾ ಆದಾಯ ತಂದುಕೊಂಡಿದೆ. ಇದರೊಂದಿಗೆ ನಮ್ಮ ಲಿಸ್ಟಿನ 4ನೇ ಸ್ಥಾನದಲ್ಲಿ ಬೆಳಗಾವಿ ಮತ್ತು ಮೈಸೂರು ಎರಡೂ ಸಹ ಸ್ಥಾನವನ್ನು ಹಂಚಿಕೊಂಡಿವೆ. ನಂಬರ್ 3, ಉಡುಪಿ. ಕರಾವಳಿಯ ಚಿನ್ನದ ಗಣಿ ಎಂದೇ ಪ್ರಖ್ಯಾತವಾಗಿರುವ ಈ ಜಿಲ್ಲೆ ವಿಸ್ತೀರ್ಣದಲ್ಲಿ ಚಿಕ್ಕದಾಗಿದ್ದರೂ ಇಲ್ಲಿನ ಜನರ ಬುದ್ಧಿವಂತಿಕೆ ಮತ್ತು ಉದ್ಯಮಶೀಲತೆ ದೊಡ್ಡದಾಗಿದೆ. ಬ್ಯಾಂಕಿಂಗ್ ಮತ್ತು ಹೋಟೆಲ್ ಉದ್ಯಮಕ್ಕೆ ದೇಶದಲ್ಲೇ ಹೆಸರುವಾಸಿಯಾದ ಉಡುಪಿ ಜಿಲ್ಲೆ ಮಣಿಪಾಲ್ನಂತಹ ಅಂತಾರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯನ್ನು ಸಹ ಹೊಂದಿದೆ. ಜೊತೆಗೆ ವಿದೇಶಗಳಲ್ಲಿ ನೆಲೆಸಿರುವ ಇಲ್ಲಿನ ಅನಿವಾಸಿಗಳ ಭಾರತೀಯರು ಕಳಿಸುತ್ತಿರುವ ಹಣ ಮತ್ತು ಮೀನುಗಾರಿಕೆಯ ಉದ್ಯಮ ಈ ಜಿಲ್ಲೆಯ ತಲಾ ಆದಾಯವನ್ನು ಸುಮಾರು 6 ಲಕ್ಷದ ಗಡಿ ದಾಟಿಸಿದೆ. ಹೀಗಾಗಿ ನಮ್ಮ ಲಿಸ್ಟಿನ 3ನೇ ಸ್ಥಾನದಲ್ಲಿರುವುದು ಉಡುಪಿ ಜಿಲ್ಲೆ. ನಂಬರ್ 2, ದಕ್ಷಿಣ ಕನ್ನಡ. ನಮ್ಮ ಲೀಸ್ಟಿನ 2ನೇ ಸ್ಥಾನ ಪಡೆದುಕೊಂಡಿರುವುದು ಗೇಟ್ವೇ ಆಫ್ ಕರ್ನಾಟಕ ಎಂದೇ ಕರೆಯಲ್ಪಡುವ ದಕ್ಷಿಣ ಕನ್ನಡ ಜಿಲ್ಲೆ. ಮಂಗಳೂರನ್ನು ಒಳಗೊಂಡಿರುವ ಈ ಜಿಲ್ಲೆ ಕರ್ನಾಟಕದ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿದೆ. ನವ ಮಂಗಳೂರು ಬಂದರು ಮೂಲಕ ನಡೆಯುವ $1 ಬಿಲಿಯನ್ ಅಂತಾರಾಷ್ಟ್ರೀಯ ವ್ಯಾಪಾರ, ಬೃಹತ್ ಪೆಟ್ರೋಕೆಮಿಕಲ್ ಕೈಗಾರಿಕೆಗಳು ಮತ್ತು ಗೋಡಂಬಿ ರಫ್ತು ಇಲ್ಲಿನ ಆರ್ಥಿಕತೆಯ ಬೆನ್ನೆಲುಬಾಗಿ ನಿಂತಿದೆ. ಈ ಜಿಲ್ಲೆಯಲ್ಲಿ ಮುಖ್ಯವಾಗಿ ಮೀನುಗಾರಿಕೆ, ಪ್ರವಾಸೋದ್ಯಮ ಹಾಗೂ ಶಿಕ್ಷಣ ಸಂಸ್ಥೆಗಳಿಂದ ಇಲ್ಲಿನ ಸರಾಸರಿ ತಲಾ ಆದಾಯ ಸುಮಾರು 6.2 ಲಕ್ಷಕ್ಕೂ ಹೆಚ್ಚಿದೆ. ಹೀಗಾಗಿ ನಮ್ಮ ಲಿಸ್ಟಿನ 2ನೇ ಸ್ಥಾನದಲ್ಲಿರುವುದು ದಕ್ಷಿಣ ಕನ್ನಡ ಜಿಲ್ಲೆ. ನಂಬರ್ 1, ಬೆಂಗಳೂರು ನಗರ, ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಇನ್ನು ನಂಬರ್ 1 ಸ್ಥಾನದಲ್ಲಿ ಯಾರಿದ್ದಾರೆ ಎಂದು ಬಿಡಿಸಿ ಹೇಳಬೇಕಾಗಿಲ್ಲ. ಅದು ನಮ್ಮ ಹೆಮ್ಮೆಯ ರಾಜಧಾನಿ ಬೆಂಗಳೂರು ನಗರ ಜಿಲ್ಲೆ. ಬರೋಬ್ಬರಿ 11 ಲಕ್ಷ ಕೋಟಿಗೂ ಅಧಿಕ GDP ಹೊಂದಿರುವ ಬೆಂಗಳೂರು ಇಡೀ ದೇಶದಲ್ಲಿಯೇ 3ನೇ ಅತ್ಯಂತ ಶ್ರೀಮಂತ ಜಿಲ್ಲೆಯಾಗಿ ಕಾಣಿಸಿಕೊಂಡಿದೆ. ಭಾರತದ 40% IT ರಫ್ತು, ಸಾವಿರಾರು ಗ್ಲೋಬಲ್ ಕಂಪನಿಗಳು, ಸ್ಟಾರ್ಟಪ್ಗಳು ಹಾಗೂ ಬಯೋಟೆಕ್ ಉದ್ಯಮಗಳು ಬೆಂಗಳೂರನ್ನು ಜಾಗತಿಕ ಮಟ್ಟದ ಆರ್ಥಿಕ ಶಕ್ತಿಯನ್ನಾಗಿ ಮಾಡಿವೆ. ಬೆಂಗಳೂರಿನಲ್ಲಿರುವ IT ಕಂಪನಿಗಳು ಹಾಗೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳು ಬೆಂಗಳೂರಿನ ಆರ್ಥಿಕತೆಯನ್ನು ಮತ್ತೊಂದಷ್ಟು ಮುಂದಕ್ಕೆ ಕರೆದುಕೊಂಡು ಹೋಗಿವೆ. ಹೀಗಾಗಿ ಇಲ್ಲಿನ ತಲಾ ಆದಾಯ ಬರೋಬ್ಬರಿ 8.5 ಲಕ್ಷಕ್ಕಿಂತ ಹೆಚ್ಚಾಗಿದೆ.
ನೋಡಿದ್ರಲ್ಲ ಸ್ನೇಹಿತರೆ, IT-BTಯಿಂದ ಹಿಡಿದು ಕಾಫಿ, ಬ್ಯಾಂಕಿಂಗ್ ಮತ್ತು ಕಡಲ ವ್ಯಾಪಾರದವರೆಗೂ ನಮ್ಮ ಕರ್ನಾಟಕದ ವಿಭಿನ್ನ ಜಿಲ್ಲೆಗಳು ರಾಜ್ಯದ ಯಶಸ್ಸಿಗೆ ಹೇಗೆ ಕಾರಣವಾಗಿವೆ ಎಂದು. ಇದರಲ್ಲಿ ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮ್ಮ ಜಿಲ್ಲೆಯ ವಿಶೇಷತೆ ಏನು ಎಂಬುದನ್ನು ಕೆಳಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ. ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳುತ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.